ರಾಜ್ಯದ ಜನರ ಲೈಫು ಸಿಕ್ಕಾಪಟ್ಟೆ ದುಬಾರಿಯಾಗಿದೆ. ಏನು ತಗೊಂಡ್ರು ಕಾಸ್ಟ್ಲಿ, ಏನು ತಿಂದ್ರು ಕಾಸ್ಟ್ಲಿ. ಹಾಲಿನ ದರವು ಹೈಕು, ಕಾಫಿ ಟೀ ರೇಟು ಹೈಕು, ಫಿಕ್ಸ್ ಆಗಿಬಿಟ್ಟಿದೆ ಈಗ. ರಾಜ್ಯದ ಜನರು ಲೈಫು ಅಧೋಗತಿಯಾಗಿದೆ, ಸಿಕ್ಕಾಪಟ್ಟಿ ದುಬಾರಿಯಾಗಿದೆ. ಬದುಕಬೇಕಾ ಬೇಡವಾ ಜನರು ಅನ್ನೋ ಸ್ಥಿತಿಗೆ ಬಂದಿದೆ ಈಗ. ಏನು ತಗೊಂಡ್ರು ಕಾಸ್ಟ್ಲಿ. ಇತ್ತ ಹಾಲಿನಿಂದ ಹಿಡಿದು ಇತ್ತ ಕುಡಿಯೋ ಬಿಯರ್ವರೆಗೂ ಕೂಡ ಎಲ್ಲ ಪ್ರೈಸ್ ಹೈಕು ಹೈಕು ಹೈಕು. ಹಾಲಿನ ದರವು ಹೈಕು, ಕಾಫಿ ಟೀ ರೇಟು ಹೈಕು, ಎಲ್ಲದಕ್ಕೂ ರೇಟ್ನ ಹೈಕ್ ಮಾಡ್ತಾನೆ ಫಿಕ್ಸ್ ಆಗಿಬಿಟ್ಟಿದೆ ರಾಜ್ಯ ಸರ್ಕಾರ. ಕರೆಂಟ್ ರೇಟು, ವಾಟರ್ ರೇಟು ಎಲ್ಲ ದುಬಾರಿ ಆಗಿದೆ. ಈ ಹಿನ್ನೆಲೆ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಭುಗಿಲೆದ್ದಿದ್ದು ರಾಜ್ಯ ಸರ್ಕಾರದ ಮೇಲೆ. ಜನಾಕ್ರೋಶ ಒಂದು ಸಮಾವೇಶವನ್ನು ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಇದರ ಮಧ್ಯೆ ಈಗ ಎಲ್ಲ ರಾಜ್ಯದಲ್ಲಿ ಪ್ರತಿಯೊಂದರ ದರವೂ ಕೂಡ ಹೈಕ್ ಆಗಿರುವಂಥದ್ದು. ಕರೆಂಟ್ ರೇಟ್, ವಾಟರ್ ರೇಟ್ ಎಲ್ಲ ದುಬಾರಿ ಆಗಿದೆ. ಸರ್ಕಾರದ ರೇಟ್ ಹೆಚ್ಚಳಕ್ಕೆ ಜನ ರೋಸಿ ಹೋಗಿದ್ದಾರೆ. ಕರ್ನಾಟಕದಾದ್ಯಂತ ಜನರು ರೊಚ್ಚಿಗೆದ್ದಿದ್ದಾರೆ ಈ ಒಂದು ಹೈಕ್ನಿಂದಾಗಿ. ಜನ ಸರ್ಕಾರದ ಭುಗಿಲೆದ್ದದ ಜನಾಕ್ರೋಶ ಭುಗಿಲೆದ್ದಿದೆ. ಮಕ್ಕಳು ಕುಡಿಯೋ ಹಾಲಲ್ಲೂ ಕೂಡ ಸ್ವಾರ್ಥತೆಯನ್ನು ಮೆರೆಯುತ್ತಿದೆ ಸರ್ಕಾರ. ಗ್ಯಾರಂಟಿ ಹೆಸರಲ್ಲಿ ಜನರನ್ನ ವಂಚಿಸಿದ್ದೇಕೆ ಹಾಗಾದರೆ ಸರ್ಕಾರ? ಇದೇ ಗ್ಯಾರಂಟಿ ಯೋಜನೆಯಿಂದ ಸರ್ಕಾರ ಆಡಳಿತಕ್ಕೆ ಬಂದಿತ್ತು ಕಾಂಗ್ರೆಸ್ ಸರ್ಕಾರ. ಈಗ ಗ್ಯಾರಂಟಿ ಹೆಸರಲ್ಲಿ ಜನರ ಮೇಲೆ ಚಪ್ಪಡಿ ಕಲ್ಲನ್ನು ಎಳಿತಾ ಇದೆ. ಎಲ್ಲದರಲ್ಲೂ ಹೈಕು, ಮೊಸರಿನ ದರ ಹೈಕು, ವಿದ್ಯುತ್ ಪ್ರತಿ ಯೂನಿಟ್ಗೆ ಹೈಕು, ಪ್ರತಿಯೊಂದರ ಮೇಲೂ ಹೈಕನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ನಾವು ಬದುಕಬೇಕೋ ಬೇಡವೋ ಅಂತ ಜನರು ರೊಚ್ಚಿಗೆದ್ದಿದ್ದಾರೆ ಈಗ. ಇನ್ನು ನಂದಿನಿ ಲೀಟರ್ ಹಾಲಿನ ದರದಲ್ಲಿ 4 ರೂಪಾಯಿ ಏರಿಕೆ ಆಗಿರುವಂಥದ್ದು, ಮೊಸರಿನ ದರ ಲೀಟರ್ಗೆ 4 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು, ವಿದ್ಯುತ್ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳವಾಗಿರುವಂಥದ್ದು. ಇನ್ನು ಮುದ್ರಾಂಕ ಶುಲ್ಕ 50ರಿಂದ 500 ರೂಪಾಯಿ ಹೈಕ್ ಆಗಿರುವಂಥದ್ದು. ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ರಾಜ್ಯ ಸರ್ಕಾರ. ಬದುಕಬೇಕಾ ಬೇಡವಾ ನಾವು? ವಾಹನ ನೋಂದಣಿ ಶುಲ್ಕ ಕೂಡ 10% ಏರಿಕೆ ಆಗಿರುವಂಥದ್ದು. ಇನ್ನು ಗ್ಯಾರಂಟಿ ಹೆಸರಲ್ಲಿ ಜನರನ್ನು ನೀವು ಯಾಕೆ ವಂಚಿಸ್ತಾ ಇದ್ದೀರಿ ಅಂತ ರಾಜ್ಯದ ಜನ ಭುಗಿಲೇಳ್ತಾ ಇದ್ದಾರೆ. ನಂದಿನಿ ಲೀಟರ್ ಹಾಲಿನ ದರದಲ್ಲೂ ಕೂಡ 4 ರೂಪಾಯಿ ಏರಿಕೆ ಆಗಿರುವಂಥದ್ದು. ಇನ್ನು ಲಿಫ್ಟ್, ಟ್ರಾನ್ಸ್ಫಾರ್ಮರ್, ಜನರೇಟರ್ ರಿನಿವಲ್ ಶುಲ್ಕ ಕೂಡ ಏರಿಕೆಯಾಗಿದ್ದು, ಮುದ್ರಾಂಕ ಶುಲ್ಕ 50ರಿಂದ 500 ರೂಪಾಯಿ ಏರಿಕೆ ಆಗಿರುವಂಥದ್ದು. ವಾಹನ ನೋಂದಣಿ ಶುಲ್ಕ 10% ಏರಿಕೆ ಆಗಿರುವಂಥದ್ದು. ಕಾರುಗಳ ಬೆಲೆಯೂ ಕೂಡ ಇಂದಿನಿಂದ ಹೆಚ್ಚಳವಾಗುವಂಥ ಸಾಧ್ಯತೆ ಇದೆ. ಸೊ ಇಷ್ಟೆಲ್ಲ ಏರಿಕೆಯಿಂದಾಗಿ ರಾಜ್ಯದ ಜನ ಭುಗಿಲೆದ್ದಿದ್ದಾರೀಗ. ನಾವು ಬದುಕಬೇಕು ಬೇಡವೋ ಜನರು ಪರದಾಡ್ತಾ ಇದ್ದಾರೆ. ಗ್ಯಾರಂಟಿ ಹೆಸರಲ್ಲಿ ಯಾಕೆ ಜನರನ್ನ ವಂಚಿಸ್ತಿದ್ದೀರಿ ಅಂತ ಪ್ರಶ್ನೆ ಹಾಕ್ತಿದ್ದಾರೆ ಈಗ ರಾಜ್ಯ ಸರ್ಕಾರಕ್ಕೆ ಜನ. ಎಲ್ಲ ಪಕ್ಷದವರು ಒಂದೇ, ಜನರ ಕಷ್ಟಕ್ಕೆ ಯಾರಿಲ್ಲ ಅಂತ ಜನ ಭುಗಿಲೆದ್ದಿದ್ದಾರೆ. ಬನ್ನಿ ಬಗ್ಗೆ ಪಬ್ಲಿಕ್ಕೆ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ತಿಳ್ಕೊಂಬರೋಣ ಬನ್ನಿ. ಇವತ್ತಿಂದ ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1. ಹೌದು ಮೇಡಮ್, ಹೊಸ ವರ್ಷದಿಂದ ಎಲ್ಲ ಹಾಲು ಮತ್ತು ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಆಟೋದು ಅಷ್ಟೇ ಇದೆ, 30 ರೂಪಾಯಿ ಇದೆ, ಮಿನಿಮಮ್ 40 ರೂಪಾಯಿ ಮಾಡಬೇಕಂತಿದ್ದಾರೆ. ಇನ್ನೂ ಇನ್ನು ಗೌರ್ಮೆಂಟ್ ಏನು ಡಿಸಿಷನ್ ತಗೊಂಡಿಲ್ಲ. ಹೊರೆ ಅನ್ಸುತ್ತೆ ಮೇಡಮ್. ಈ ಬಸ್ ಫ್ರೀ ಬಿಟ್ಟಿದ್ದ ಆಟೋಗೆ ಏಟು ಬಿದ್ದಿದೆ, ಬಿಸ್ನೆಸ್ ಕಡಿಮೆ ಆಗಿದೆ. ಈಗ ಆಟೋ ರೇಟು 40 ರೂಪೀಸ್ ಮಾಡಿದ್ರು ಜನ ಎತ್ತಕ್ಕೆ ಹಿಂದೆ ಮುಂದೆ ನೋಡ್ತಾರಲ್ಲ, ಅದಕ್ಕೆ ಬದಲಾಗಿ ಸ್ವಲ್ಪ ಗ್ಯಾಸ್ ಕಡಿಮೆ ಮಾಡಿಬಿಟ್ಟು ಅದೇ ರೇಟ್ ಇದ್ದರೆ ಒಳ್ಳೇದಾಗುತ್ತೆ ಜನಗಳಿಗೆ ಎಲ್ಲರಿಗೂ. ಹೌದು ಮೇಡಮ್, ಕಮ್ಮಿ ಮಾಡಿದ್ರೆ ಅದೇ ಇರಲಿ ಮೇಡಮ್, ಪರವಾಗಿಲ್ಲ. ರೇಟ್ ಜಾಸ್ತಿ ಮಾಡಿದ್ರೆ ಜನಗಳೆಲ್ಲ ಬಸ್ಸಿಗೆ ಹೋಗ್ತಾರೆ, ಮತ್ತು ಇನ್ನೂ ಏಟು ಬೀಳುತ್ತಲ್ಲ ನಮ್ಮ ಆಟೋದವ್ರಿಗೆ. ಅದಕ್ಕೆ ಸ್ವಲ್ಪ ಗ್ಯಾಸ್ ಇಳಿತಾಯ ಮಾಡಿದ್ರೆ ಒಂದು 5 ರೂಪಾಯಿ ಲೀಟ್ರ್ ಮೇಲೆ ನಮಗೆ ಸಾಕು, ಇಷ್ಟೇ ಸಾಕು, ಮಿನಿಮಮ್ 30 ರೂಪಾಯಿ ಸಾಕು. ಇವತ್ತಿಂದ ಟೋಲು, ATM, ಹಾಲು, ಕರೆಂಟು ಎಲ್ಲ ರೇಟ್ ಜಾಸ್ತಿ ಆಗ್ತಿದೆ. ಏನು ಹೇಳಿದೆ ಮೇಡಮ್, ಸರ್ಕಾರ ಫ್ರೀ ಕೊಡ್ತಾವ್ರೆ ಎಲ್ಲರಿಗೂ. ಬಸ್ ಫ್ರೀ ಕೊಡ್ತಾವ್ರೆ, ಅಕ್ಕಿ ಫ್ರೀ ಕೊಡ್ತಾರೆ, 2 ಸಾವಿರ ಫ್ರೀ ಕೊಡ್ತಾವ್ರೆ. ಮತ್ತು ಒಳ್ಳೆ ಗೌರ್ಮೆಂಟ್ ದುಡ್ಡು ಬೇಕಲ್ಲ, ಹೊರೆ ಆಗೇ ಆಗುತ್ತೆ ಜನಗಳ ಮೇಲೆ. ಅದು ಫ್ರೀ ಕೊಡೋದು ನಿಂಕ ಜನಕ್ಕೆ ತೊಂದರೆ ಆಗುತ್ತಲ್ಲ, ಗೌರ್ಮೆಂಟ್ ದುಡ್ಡು ಬೇಕಲ್ಲ. ಏನೋ ಒಂದು ರೇಟ್ ಜಾಸ್ತಿ ಮಾಡ್ತಾರೆ, ಫ್ರೀ ಕೊಡ್ತಾರೆ ಅಷ್ಟೇ. ಹೌದು, ಕಿತ್ಕೊಂತಾರೆ ಮೇಡಮ್. ನಾವೇನು ಗೌರ್ಮೆಂಟಿಂದ ಏನು ನಮ್ಗೆ ಆಟೋದವ್ರಿಗೆ ಏನೂ ಇಲ್ಲ. ಸ್ವಲ್ಪಗೆ 1 ರೂಪಾಯಿ ಇಲ್ಲ. ನಮ್ಮ ಮನೆಯವರು ಇವತ್ತು ಬಸ್ ಹತ್ತಿಲ್ಲ, ಇನ್ನು ನಾನು ಹತ್ತಿಲ್ಲ ಫ್ರೀ ಬಸ್ಸು. ಆದರೆ ಆಳೋ ಗೌರ್ಮೆಂಟು ಈ ಕೆಲಸ ಮಾಡುತ್ತೆ ಅಂತ ಯಾರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವರು 2,000 ಕೊಡೋಕ್ಕೆ ಹೋಗಿ ಈಗ ಇಡೀ ಜನಾಂಗಕ್ಕೆ ಒಂದು ದುಬಾರಿ ಜೀವನ ನಡೆಸೋದು ಮಾಡಿಕೊಟ್ಬಿಟ್ಟಿದ್ದಾರೆ. ಇದರ ಜನಗಳಿಗೆ ಇದರಿಂದ ತೊಂದರೆನೇ ಹೊರತು ಈ ಸರ್ಕಾರ ಬಂದು ಏನು ಒಳ್ಳೆಯದಂತೂ ಮಾಡ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಅವರು ಅಧಿಕಾರದಲ್ಲಿದ್ದಾರೆ, ಅವ್ರನ್ನ ನಾವು ಮಾತಾಡೋಕ್ಕೆ ನಮ್ಗೆ ಹಕ್ಕಿಲ್ಲ. ಅವರು ಜನ ಆರಿಸಿರೋದ್ರಿಂದ ಅವರು ಅಧಿಕಾರ ನಡೆಸ್ತಾರೆ. ಅದನ್ನು
ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಈ ಬೆಲೆ ಏರಿಕೆ ಜನರಿಗೆ ಹೊರೆ ಆಗುತ್ತೆ ಸರ್? ಹೊರೆ ಆಗೇ ಆಗುತ್ತಲ್ಲವಮ್ಮ. ನೋಡಮ್ಮ, ಸ್ಟಾಂಪ್ ಡ್ಯೂಟಿ 10 ರೂಪಾಯಿ ಇದ್ದಿದ್ದು 100 ರೂಪಾಯಿ ಮಾಡಿದ್ದಾರೆ ಇದು ಅಫಿಡವಿಟ್ ಮಾಡೋಕ್ಕೆ. ಆಮೇಲೆ ರಿಜಿಸ್ಟ್ರೇಷನ್ದು 5% 20% ಮಾಡಿದ್ದಾರೆ. ಈ ವಿದ್ಯುತ್ ದರ ಇದು ಅಥವಾ ಏರಿಸಿದ್ದಾರೆ. ಅದರಲ್ಲಿ 200 ಯೂನಿಟ್ ಎಲ್ಲರಿಗೂ ಅಂತ ಹೇಳ್ಬಿಟ್ರು. ಆದರೆ ಯಾರಿಗೂ ಇಲ್ಲ. BPL ಕಾರ್ಡ್ನವ್ರಿಗೆ ಮಾತ್ರ 200 ಯೂನಿಟ್ ಎಲ್ಲರಿಗೂ ಬರೋಲ್ಲ. ಅದು 200 ಯೂನಿಟ್ ಮೇಲಿರೋರಿಗೆ ಅದು ಜಾಸ್ತಿ ರೇಟ್ ಬೀಳುತ್ತೆ. ಇದು ಹಾಲು ಮೊಸರು ಇದು ರೇಟ್ ಎಲ್ಲ ಜಾಸ್ತಿ ಆಗಿರೋದು ತುಂಬಾ ಹೊರೆ. ಇನ್ನು ಬೇಕಿದ್ರೆ ಈ ಬಸ್ಸಿಂದ ಸ್ವಲ್ಪ ಫ್ರೀ ಕ್ಯಾನ್ಸಲ್ ಮಾಡಿದರೂ ಸಾಕಾಗಿತ್ತು. ಸುಮ್ಮನೆ ಓಡಾಡ್ತಾರೆ ಹೆಂಗಸರೆಲ್ಲ ಮನೇಲಿ ಇರ್ದೇನೆ. ಬರೀ ಸ್ಟೂಡೆಂಟ್ಸ್ಗೆ ವಯಸ್ಸಾದವ್ರಿಗೆ ಫ್ರೀ ಕೊಟ್ಬಿಟ್ಟು ಹಾಲು ಮೊಸರಿಂದೆಲ್ಲ ಬೆಲೆ ಕಡಿಮೆ ಮಾಡಿದರೆ ಚೆನ್ನಾಗಿದೆ. ಯಾಕಂದರೆ ಮಕ್ಕಳು ಕುಡಿಯೋ ಹಾಲಿನ ಹೊರೆನೇ ಇದು. ಏನು ಮಾಡೋದು, ಎಲ್ಲದಕ್ಕೂ ನಾವು ಅಪೋಸ್ ಮಾಡೋಕ್ಕಾಗಲ್ಲ, ಮುಂದುವರ್ಸ್ಕೊಂಡು ಹೋಗಲೇಬೇಕಾಗತ್ತೆ. ಹಾಲು, ವಿದ್ಯುತ್ ದರ, ನೀರು ಎಲ್ಲ ಏರ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರು, ಈ ಕಡೆ ನೋಡಿದ್ರೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಇದು ಅವರು ಮಿನಿಸ್ಟರ್ಸೇ ಅರ್ಥ ಮಾಡ್ಕೋಬೇಕು ಇದನ್ನೆಲ್ಲ, ಇದೇನು ಮಾಡೋದು ಅಂತ. ಸಾಮಾನ್ಯರಿಗಂತೂ ಇದು ಹೊರೆನೇ ಇದು. ಸಾಮಾನ್ಯರಿಗೆ ಇದು ಹೊರೆ ಆಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಅನ್ಸುತ್ತೆ? ಅಥವಾ ಸರ್ಕಾರಕ್ಕೆ ಏನು ಹೇಳ್ತೀರಾ? ಕಮ್ಮಿ ಮಾಡಬೇಕು ಆ ಥರ ಏನಾದರೂ ಹೇಳ್ತೀರಾ? ಇಲ್ಲ, ಕಮ್ಮಿ ಮಾಡಬೇಕು ಅಂತ ಹೇಳ್ತೀವಿ, ಆದರೆ ಅವ್ರು ಕೇಳಬೇಕಲ್ಲ. ಜನಗಳಿಗೆ ಹೊರೆನೇ ಇದು. ಏನು ಮಾಡೋದು, ಎಲ್ಲದಕ್ಕೂ ನಾವು ಅಪೋಸ್ ಮಾಡೋಕ್ಕಾಗಲ್ಲ, ಮುಂದುವರ್ಸ್ಕೊಂಡು ಹೋಗಲೇಬೇಕಾಗತ್ತೆ. ಹಾಲು, ವಿದ್ಯುತ್ ದರ, ನೀರು ಎಲ್ಲ ಏರ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆ ಕೊಟ್ಟಿದ್ರು, ಈ ಕಡೆ ನೋಡಿದ್ರೆ ಬೆಲೆ ಏರಿಕೆ ಮಾಡ್ತಿದ್ದಾರೆ. ತುಂಬಾನೇ ಸಾಮಾನ್ಯ ಜನಕ್ಕೆ ಇದರಿಂದ ತುಂಬಾನೇ ತೊಂದರೆ ಆಗಿದೆ. ಯಾಕಂದ್ರೆ ಅವ್ರು 2000 ರುಪೀಸ್ ಕೊಡೋದಿರಲಿ, ಈ ಕಡೆಯಿಂದ ತುಂಬಾನೇ ಎಲ್ಲ ಸಾಮಾನ್ಯ ಜನಕ್ಕಂತೂ ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ. ಬರೀ ಬಸ್ ಚಾರ್ಜ್ ಒಂದಿಲ್ಲ, ಅದು ಅವಶ್ಯಕತೆ ಇರಲಿಲ್ಲ. ಬಟ್ ಬೇರೆ ಏರಿಕೆಗಳೆಲ್ಲ ಅದು ಡಬಲ್ ಆಗ್ತಾ ಇದೆ. ಆ ಅರ್ನಿಂಗ್ಸು ಕಡಿಮೆ ಆಗೋಗ್ಬಿಡುತ್ತೆ ಜನಗಳಿಗೆ. ಎಕ್ಸ್ಪೆಂಡಿಚರ್ಸ್ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಒಟ್ಟಿನಲ್ಲಿ ಜನರಿಗೆ ಹೊರೆ ಆಗುತ್ತೆ. ತುಂಬ ಕಷ್ಟ ಆಗ್ತಾ ಇದೆ. ಈ ತುಂಬ ಬೆಲೆ ಕಷ್ಟ. ಏರಿಕೆ ಮಾಡಿದ್ದು ತುಂಬಾ ಚಿಕ್ಕ ವಿಚಾರ ಅಲ್ಲ ಸರ್. ಸಣ್ಣ ಪುಟ್ಟ ಏರಿಕೆ ಅಲ್ಲ, ದೊಡ್ಡ ಮಟ್ಟದಲ್ಲೇ ಏರಿಕೆ. ಹೌದು, ಏನು ಹೌದು. ಹೇಳ್ತೀರಾ? ಹೌದು ಮೇಡಮ್, ತುಂಬ ಜನಸಾಮಾನ್ಯ ಭಾಳ ತೊಂದರೆ ಆಗುತ್ತೆ. ಏನೋ ಎಲ್ಲ ಇಷ್ಟಪಟ್ಟು ಗೌರ್ಮೆಂಟಲ್ಲಿರೋ ಅವರಿಗೆಲ್ಲ ಏನೋ ಸ್ಯಾಲ್ರಿ ಬರುತ್ತೆ, ಅದು ತಕ್ಕನಾಗಿ DAಗೆ ಕೊಡ್ತಾರೆ, ಓಕೆ. ಬಟ್ ಫ್ಯಾಕ್ಟ್ರಿ ಗೌರ್ಮೆಂಟ್ಸಲ್ಲಿ ವರ್ಕ್ ಮಾಡೋರಿಗೆ ಯಾವುದು ಇನ್ಕ್ರಿಮೆಂಟ್ ಸಿಗೋಲ್ಲ, ಖಂಡಿತ ತೊಂದರೆ ಆಗುತ್ತೆ ಅವರಿಗೆ. ಇನ್ನು ಸಡನ್ನಾಗಿ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಹಾಗೆ ಅವರೊಂದು ರೈತನ ಕೇಳೇ ಇರಲಿಲ್ಲ. ಇದು ನಮ್ಗೆ ಸಡನ್ನಾಗಿ ಬೇಕು ಇನ್ಕ್ರೀಸ್ ಮಾಡೋಂತಿಲ್ಲ. ಇವರು ಯಾವ ಥರ ಯಾವ ಐಟಮಲ್ಲಿ ಜಾಸ್ತಿ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ.